ಹಾಯ್, ನಾನು ನಿಮ್ಮ ಪ್ರೀತಿಯ ಆಶಾ ಗೌಡ. ತುಂಬ ದಿನ ಆಯಿತು ಲಾಗ್ ಮಾಡಿ. ಇವತ್ತಿನ ದಿನನ ನಾನು ರೀಲ್ಸ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಬೇಕಾಗಿತ್ತು, ಹಾಗೆ ಕಾರಲ್ಲಿ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಇದೆ ಗೆಣಸಾ. ಭೂಮಿ ಕೆಳಗಡೆನೂ ಇರುತ್ತೆ, ಮೇಲೂ ಬರುತ್ತೆ. ಹೆಸರು ಗೊತ್ತಿಲ್ವಾ? ಟೆಂಪಲೆಲ್ಲ ಮುಗಿಸ್ಕೊಂಡು ಹಾಗೆ ಊರಿಗೆ ಬಂದ್ವಿ. ಅಲ್ಲಿಂದ ತೋಟಕ್ಕೆ ಹೋದ್ವಿ. ಮತ್ತೆ ಇನ್ಯಾವಾಗ ರಜೆ ಸಿಗುತ್ತೋ, ಈ ಥರ ಓಡಾಡೋಕ್ಕಾಗುತ್ತೋ ಇಲ್ವೋ ಅಂತ ಫುಲ್ಲು ರೌಂಡ್ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ವೆದರ್ ಕೂಡ. ಸೊ ಎಲ್ಲ ಊರೆಲ್ಲ ತಿರ್ಗಾಡ್ಕೊಂಡು ಹಾಗೆ ತೋಟ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಬಂದ್ವಿ. ಯಾಕಂದರೆ ಮಂಡೆಯಿಂದ ಇವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಸೊ ಫ್ರೀ ಇದ್ವಿ, ಹಾಗೆ ಓಲಾ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೀಗೆ ಓಡಾಡ್ಕೊಂಡು ಬಂದ್ವಿ. ಅದ್ರ ಜೊತೆಗೆ ನವಿಲಿತ್ತು, ಇಲ್ಲಿ ತುಂಬ ಖುಷಿಯಾಗುತ್ತೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನವಿಲು ಹಾಕ್ತೀನಿ ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ನನ್ನ ಪೇಜ್ನ ಇನ್ನೂ ಯಾರು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಮಳೆ ಬಂತು, ಅದು ಒಂದು ಸ್ಮಾಲ್ ವಿಡಿಯೋ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಅದು. ತುಂಬ ದಿನ ಆದಮೇಲೆ ಈ ಥರ ಹೊಲ ಹತ್ರ ಎಲ್ಲ ಓಡಾಡಬೇಕಾದ್ರೆ ಇಷ್ಟು ಖುಷಿ ಆಗುತ್ತಲ್ವ. ನಾನು ಮತ್ತೆ ಇವ್ರಿಗೆ ರಜಾ ಮತ್ತೆ ಯಾವಾಗ ಸಿಗುತ್ತೋ ಅಂತ ಫೀಲ್ ಮಾಡಿಕೊಂಡೇ ಓಡಾಡಿದ್ವಿ. ತುಂಬ ಖುಷಿ ಆಯಿತು. ಇದು ನಾವು ಟಿಫನಿಗೆ ಮುಂಚೆನೇ ಹೊಲ್ದ ಹತ್ರ ಬಂದಿದ್ದು. ಸೊ ನವಿಲೆಲ್ಲ ಸಿಗುತ್ತಲ್ವ, ತುಂಬ ಖುಷಿ ಆಯಿತು ವ್ಯೂಸ್ ನೋಡೋದಕ್ಕೆ. ಇವರು ನಾನು ಟ್ಯಾಕ್ಟ್ರ್ ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ಅವರು ಕೆಲಸ ಮಾಡಿದ್ದಾರೆ. ಇವ್ರಿಗಿದೆಲ್ಲ ಬರುತ್ತೆ ಅಂತ ಖುಷಿ ಆಯಿತು ಕೆಲಸ ನೋಡಿ. ಆ ನಾಯಿ ನೋಡಿ, ಅದು ನಮ್ಮ ಜೊತೆನೇ ಬಂದಿದ್ದು ಮನೆಯಿಂದ. ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಸ್ವಲ್ಪ ಮನೆಗೂ ದೂರ ಇದೆ. ಅದಾದಮೇಲೆ ನಾನು ನವಿಲು ಹುಡಿಕೊಂಡು ಹೋಗ್ಬಿಡ್ತೀನಿ ಇವಾಗ. ಎಷ್ಟು ಹೊತ್ತಿದ್ದಾರೆ ನೋಡಿ. ಅದೊಂದು ಹಕ್ಕಿಗಳೆಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ, ಅದೆಲ್ಲ ಹುಳ ತಿನ್ನೋದಿಕ್ಕೆ ಬಂದಿರುತ್ತಂತೆ. ಆಮೇಲೆ ಎಷ್ಟು ಹೊತ್ತಿದ್ದಾರೆ ಅಲ್ಲಿ ನೋಡಿ, ಕಾಣ್ತಾ ಇದೆಯಲ್ವ ಇವಾಗ ನೋಡಿ. ನಾವು ನವಿಲು ಹುಡಿಕೊಂಡು ನಾನು ಮತ್ತೆ ನಾಯಿ ಜೊತೆ ಬಂದಿದೆಯಲ್ಲ ನವಿಲು, ನಾವಿಬ್ಬರೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದೆ, ನಿಮಗೆ ತೋರಿಸ್ತೀನಿ ನೋಡಿ. ನವಿಲು ದೂರದಿಂದ ಅವಾಗಲೇ ತುಂಬ ಇದ್ದು ನವಿಲುಗಳು ಓಡ್ತಾ ಇದೆ. ಬಟ್ ಅದು ನಮ್ಮ ಹೆಜ್ಜೆ ಸೌಂಡ್ಗೆ ಮೇ ಬಿ ಹೋಗ್ಬಿಡುತ್ತೆ ಅನ್ಸುತ್ತೆ ನೋಡಿ. ಹಂಗೆ ನೋಡಿ ಅನ್ಸುತ್ತೆ ನಿಮಗೆ ಕಾಣಿಸ್ತಾ, ಓಡುತ್ತೆ. ಒಂದು ನಿಂತ್ಕೊಂಡಿಲ್ಲ. ಆಲ್ರೆಡಿ ಸ್ವಲ್ಪ ಕಡಿಮೆ ಆಗಿದೆ ನಾವು ಹೋಗೋಷ್ಟರಲ್ಲಿ. ಅಲ್ಲಿಗೆ ಹೋದ್ಮೇಲಂತೂ ಫುಲ್ ಎಲ್ಲ ಹೊರಟೋಗಿದ್ದಾವೆ. ಮತ್ತು ನಾವು ಹೆಜ್ಜೆ ಸೌಂಡಿಗೆ ಮೇ ಬಿ ಅದು ಕೇಳಿಸುತ್ತೆ ಅನಿಸುತ್ತೆ. ಸೊ ಅದರಿಂದಾಗಿ ಅದು ಮೂವ್ ಆಗ್ತಾ ಇರುತ್ತೆ ಅನಿಸುತ್ತೆ. ಅದು ಹೋಗೇ ಬಿಡ್ತು ಬಿಡಿ. ಈಚಲನ್ನು ಒಂದು ಇಲ್ಲ, ಇಲ್ಲಿ ಬೇಜಾರಾಗೋಯ್ತು. ತುಂಬ ದೂರದಿಂದ ನವಿಲು ಹುಡಿಕೊಂಡು ಅಲ್ಲಿಗೆ ಬಂದಿದ್ದು. ಅಲ್ಲಿಗೆ ಬಂದು ಬೇಜಾರಾಯಿತು, ಹತ್ರದಲ್ಲಿ ಸಿಗ್ಲಿಲ್ವಲ್ಲ. ಅಲ್ಲೊಂದಿದೆ, ನಂಗೊಂದು ಕಾಣಿಸ್ತಾ ಇದೆ. ಇವಾಗ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಮೇ ಬಿ. ಅಲ್ಲಿ ಹೋಗ್ತಾ ಇದೆ ನೋಡಿ, ಅದು ಕಾಣಿಸ್ತಾ ಇದೆಯಾ ನಿಮಗೆ? ನನಗಂತೂ ನವಿಲು ನೋಡೋದಂದ್ರೇ ಖುಷಿ ಆಗುತ್ತೆ. ಎಲ್ಲಿದ್ರು ನಾನು ನೋಡ್ತಾ ಇರ್ತೀನಿ. ಎಲ್ಲಾದರೂ ಕಾಣಿಸಿದ್ರೆ ಸಾಕು. ಇಲ್ಲಿಂದಾನೆ ತೋರಿಸ್ತೀನಿ ನೋಡಿ. ಅಲ್ಲಿ 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 ಮೂವ್ ಆಗ್ತಾ ಇದೆ ನೋಡಿ. ಇವಾಗ ಇದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ದೂರ ಇದೆ.
ನೋಡಿ ನೋಡಿ ಕಾಣಿಸ್ತಾ ಅಲ್ಲಿ ನೋಡಿ ಕಾಣಿಸ್ತಾ ನವಿಲು ಮೆಲ್ಲು ಮೆಲ್ಲ ಅದೇ ನವಿಲು. ಅದು ನೋಡಿಕೊಂಡೇ ಹೋದ್ವಿ ನಾನು ಮತ್ತೆ ನಾಯಿ. ತುಂಬಾ ಇತ್ತು ಅವಾಗಲೇ. ಎಲ್ಲ ನಾವು ಹೆಜ್ಜೆ ಸೌಂಡ್ಗೆನೆ ಓಡ್ಬಿಟ್ಟಿದೆ. ಹಂಗೂ ಮೆಲ್ಲಿಗೆ ಹೋದ್ವಿ. ಬಟ್ ಅದು ತುಂಬ ಶಾರ್ಪ್ ಅನ್ಸುತ್ತೆ, ಕಿವಿ ಕೇಳಿಸ್ಕೊಂಡು ಹೋಗ್ತಾನೇ ಇದೆ. ಆ್ಯಕ್ಚುಲಿ ತುಂಬ ಝೂಮ್ ಮಾಡಿದ್ದೀನಿ, ಝೂಮ್ ಮಾಡಿ ತೋರಿಸ್ತಾ ಇರೋದು. ಅಲ್ಲಿಂದ ಬಂದೆ ಅಲ್ವಾ ಕಷ್ಟಪಟ್ಟು, ಅದಕ್ಕೆ. ಇನ್ನು ಎಷ್ಟು ದೂರ ಹೋಗ್ಬೇಕು ವಾಪಸ್ ನಾನು. ಇವಾಗ ನೋಡಿ ನಾಯಿ ಬಾ ಅಂತ ಅಂದೆ, ಬಂದಿಲ್ಲ. ವಿಷಿಲ್ ಹೊಡೆದ ತಕ್ಷಣ ಹಾಗೆ ತಿರ್ಕೊಂತು. ಅದು ವಿಷಿಲ್ ಹೊಡೆದ್ರೆ ಹೆಂಗೆ ಕೇಳಿಸ್ತಾರೆ ಬರುತ್ತೆ ಕೊಡುತ್ತೆ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನವಿಲ್ ನೋಡೋಕೆ ಹೋಗಿದ್ದು ನನಗೆ. ಇದಾದಮೇಲೆ ಹಾಗೆ ಬಿಸಿ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಮುಂದೆ ಬಂದೆ. ಚೆನ್ನಾಗಿತ್ತು ಫುಲ್ಲು. ಕರೆದ್ಬಿಟ್ರು ನನ್ನ, ಬನ್ನಿ. ಯಾಕಂದರೆ ತುಂಬ ಮುಂದೆ ಹೋಗ್ಬಿಟ್ಟಿದ್ವಿ, ಅಲ್ಲಿ ಯಾರೂ ಜನ ಇರಲಿಲ್ಲ, ಗಿಡ ಮರಗಳೆಲ್ಲ ಜಾಸ್ತಿ ಇದ್ವಲ್ಲ. ಏನು ಹೋಗ್ತಾನೆ ಅವಳೆಲ್ಲ ಇವಳು ಅಂದ್ಬಿಟ್ಟು ಕರೆದ್ರು. ಸೊ ನನಗೂ ತುಂಬ ದೂರ ಬಂದಿರೋ ಥರ ಫೀಲ್ ಆಯಿತು. ಸೊ ರಿಟರ್ನ್ ವಾಪಸ್ ಹೋದೆ ನಾನು. ಕೊಡ್ತೀನಿ. ನೀರಿಲ್ದೇನೆ ಇದು ನೀರಿದ್ದಾಗ ಎಷ್ಟು ಚೆನ್ನಾಗಿರೋದಲ್ವ ಓಡಾಡೋದಕ್ಕೆ. ನೀರಾ ಅದೇ ಮೊನ್ನೆ ಮಳೆ ಬಂದಿರೋದು. ಏನು ಮರ? ರಾಮಪ್ಪಲ್ಲ. ಅದೇನು ಕಾಣಲ್ಲ ನೋಡು. ಕೊಡ್ತೀನಿ ನಿಂತ್ಕೋ. ಹೋಗಿ ಇವ್ರು ನೋಡಿ ಅಲ್ಲೊಂದು ತೆಂಗಿನಕಾಯಿ ಸಿಕ್ತು, ಹುಡಿಕೊಂಡು ನೀರು ಹುಡಿಕೊಂಡು ಹೋಗ್ತಾವ್ರೆ, ಜಲ ಸಂಶೋಧನೆ ಮಾಡ್ಕೊಂಡು ಎಲ್ಲಿದೆ ನೀರು ಅಂತ. ಇದಂತೂ ಫನ್ನಿ ಆಗಿತ್ತು ನನಗೆ. ಅದು ಬೇರೆ ಒಂದು ಕಡೆ ಬಿದ್ದೇ ಹೋಗಿತ್ತು, ನಾನು ಅದು ವಿಡಿಯೋ ಮಾಡಿಲ್ಲ ತಪ್ಪಂತ. ಇನ್ನೂ ಫನ್ನಿಯಾಗಿತ್ತು. ಫುಲ್ ಡೇ ಆ್ಯಕ್ಚುಲಿ ಬೆಳಿಗ್ಗೆನೇ ಬಂದಿದ್ವಿ. ಇದು ದೇವಸ್ಥಾನದಿಂದ ಬಂದ ತಕ್ಷಣ ಟಿಫನ್ ಮಾಡೋಕ್ಕೂ ಮುಂಚೆ ನಾವು ಹೊಲದ ಹತ್ರ ಬಂದಿದ್ವಿ. ಅದಾದಮೇಲೆ ಮತ್ತೆ ಟಿಫನ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಬಂದ್ವಿ. ಅವಾಗಂತೂ ಹೊಂಗೆ ಮರ ಎಲ್ಲ ಇತ್ತು, ಅಲ್ಲೋ ಕೂತ್ಕೊಂಡು ನಾವು ಮಲ್ಕೊಂಡೇ ಬಿಟ್ಟಿದ್ವಿ ಆರಾಮಾಗಿ. ಎಲ್ಲ ಚೆನ್ನಾಗಿತ್ತು. ಕೋಳಿ ಸಾರು. ಫೀಲ್ ಹ್ಯಾಪಿ. ಹಾಗೆ ರೀಲ್ಸ್ ಮಾಡಿಕೊಂಡು ಡೇನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟಲ್ಲಿ ಮಳೆ ಬಂತು. ಮಳೆ ಎಲ್ಲಿ ಬಂತು ಗೊತ್ತಾ, ನಾವಿದ್ದೀವಲ್ವಾ ಆ ವಾತಾವರಣದಲ್ಲಿ. ಮತ್ತು ಊರೊಳಗಡೆ ಸ್ವಲ್ಪ ಮಳೆ ಬಂದಿಲ್ಲ. ಅಲ್ಲಿ ಹೊಲ ಸ್ವಲ್ಪ ಹತ್ರನೇ ಇರೋದು. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಮಳೆ ಹುಯ್ತಾ ಇದೆ ಅಂದರೆ, ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂತು ಮಳೆ. ಒಂಥರ ಮ್ಯಾಜಿಕ್ ಅನ್ನಿಸ್ತು ನಮಗೆ. ಇಷ್ಟಿಷ್ಟು ದೂರಕ್ಕೂ ಬರುತ್ತಲ್ವಾ ಮಳೆ ಅಂತ. ತೋರಿಸು. ನಾವು ನೋಡಿ ಡೇನ ಮತ್ತೆ ಅದಾದಮೇಲೆ ಬೆಳಿಗ್ಗೆ ಎದ್ದು ಬೇವನ್ ಕಡ್ಡಿಲಿ ಅಲ್ಲುತ್ತಾ ಇದ್ದೀವಿ. ಅಷ್ಟೇ ಈ ದಿನದ ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.